ಈ ಸಲ ಕೆ ಎದವ್ರು ಎಕ್ಸಾಮ್ ನಡೆಸೋದ್ರಿಂದ ಒಂದು ಅವ್ರ ಲೆವೆಲ್ ಮಾತ್ರ ಸಿಕ್ಕಾಪಟ್ಟಿ ಟಫ್ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಏನು ಓದಿಲ್ಲ, ನೋಟಿಫಿಕೇಶನ್ ಆದಮೇಲೆ ಓದಬೇಕು ಅಂತ ಇದ್ರಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಏನು ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಿಮಗೆ ಸಿನ್ಸಿಯರ್ ಆಗಿ ಯಾವ ರೀತಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕೋತೀರಿ, ಯಾವ ರೀತಿಯಾದಂಥ ಸ್ಟ್ರಾಟಜಿನ ಯೂಸ್ ಮಾಡ್ತೀರಿ, ಅದ್ರ ಮೇಲೆ ನೀವು ಎಕ್ಸಾಮನ್ನು ಯಾವ ರೀತಿ ಬರಿತೀರಿ ಅನ್ನೋದ್ರ ಮೇಲೆ ಏನಾಗುತ್ತೆ ನಿರ್ಧಾರ ಆಗ್ತಾ ಹೋಗುತ್ತೆ. ನೇಮಕಾತಿ ಇಲ್ಲ ಅನ್ನೋ ಟೈಮಲ್ಲಿ ಸದ್ಯಕ್ಕೆ ನೇಮಕಾತಿ ಆಗಿದೆ, ಬಟ್ ಈ ಟೈಮಲ್ಲಿ ಮತ್ತೆ ಇನ್ನೊಂದು 3 ತಿಂಗಳು ಹೋಗಲಿ ಅನ್ನೋ ಅವಶ್ಯಕತೆನೇ ಬೇಡ ಸ್ನೇಹಿತರೆ. ಬೆಂಗಳೂರು ಸಿಟಿಗೆ ಜಾಸ್ತಿ ಪೋಸ್ಟ್ ಇದಾವಲ್ಲ ಸರ್, ನಾವು ಯಾವ ಡಿಸ್ಟ್ರಿಕ್ಟ್ ಆಗಬೇಕು ಅಂತ ಕೇಳಿದ್ರೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗಾಗಲೇ ಈ ಒಂದು ನೋಟಿಫಿಕೇಶನ್ ಏನು ಮಾಡಿರ್ತಾರೆ, ಆ ಒಂದು ನೋಟಿಫಿಕೇಶನಲ್ಲೇ ಎಕ್ಸಾಮ್ ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನಾನು ಹಲವಾರು ಬಾರಿ ನಿಮ್ಮ 6 ರಿಂದ 57 ದಿನ ಮಾತ್ರ ಬರ್ತಕ್ಕಂಥ ಎಕ್ಸಾಮ್ಗೆ ಟೈಮನ್ನು ಉಳಿತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಟೈಮಲ್ಲೇ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಏನು ಪ್ರಿಪ್ರೇಷನ್ ಇದೆ ಸೊ ಅದನ್ನು ಮಾಡಬೇಕಾಗುತ್ತೆ. ಹಾಗೆ 3395 ಪೋಸ್ಟ್ಗಳು ಇದರಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಕೆಲವೊಂದಿಷ್ಟು ಜನ ಕೇಳ್ತಿದ್ದಾರೆ, ಸರ್ ನಂದು ITI ಆಗಿದೆ, ಸೊ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ಹೌದು, ನೀವು ಕೂಡ ಅದನ್ನ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ದಯವಿಟ್ಟು ನೋಟಿಫಿಕೇಶನ್ ಒಂದ್ಸಲ ನೋಡ್ಕೊಳ್ಳಿ, ಒಂದು ಸಲ 2 ಸಲ ಕರೆಕ್ಟಾಗಿ ನೋಟಿಫಿಕೇಶನ್ ನೋಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಅಪ್ಲಿಕೇಶನ್ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಯಾರು ಜಾಸ್ತಿ ಆಗಿದೆ ಸ್ನೇಹಿತರೆ, ಮೊದಲಿರ್ತಕ್ಕಂಥ ಏಜ್ಗೂ ಈಗಿರ್ತಕ್ಕಂಥ ಏಜ್ಗೂ ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು. ಸೊ 40 ವರ್ಷಗಳ ವಯಸ್ಸಿನವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತದೆ. ಕಡ್ಡಾಯಕರಣ ಪರೀಕ್ಷೆನೂ ಕೂಡ ಇದೆ. ಸೊ ನೀವು ಯಾರು ಕಲ್ಯಾಣ ಕರ್ನಾಟಕ ಇದೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕದ್ದೇನಿದೆ ಎಕ್ಸಾಮ್ ಟೈಮ್ ಟೈಮು, ಸೊ ಎರಡೂ ಕೂಡ ಸೇಮೇ ಇದೆ. ಅಲ್ಲಿ ಕೂಡ 2-8 ಅಂತಲೇ ಇದೆ. ಸೊ ಇಲ್ಲಿ ಕೂಡ 2-8 ಅಂತ ಇದೆ. ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು. ಅದು ಸರ್ ಒಂದು 3 ತಿಂಗಳಾದರೂ ಟೈಮ್ ಕೊಡಬೇಕಿತ್ತು ಅಂತ. ಹೌದು, ನಮಸ್ಕಾರ ಎಲ್ರಿಗೂ, ತಮಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಈಗಾಗಲೇ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ತಾವೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಕಾಯ್ದ ಕುಂತಿದ್ರಿ. ಏನು ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ತಾವೆಲ್ಲರೂ ಕೂಡ ಒಂದು ಒಳ್ಳೆಯವಾದಂಥ ಒಂದು ಪೋಸ್ಟನ್ನು ತೊಗೋಬೇಕು, ಖಾಕಿ ಬಟ್ಟೆಯನ್ನು ಧರಿಸ್ಬೇಕು ಅಂತ ಹಲವಾರು ವರ್ಷಗಳನ್ನು ಕಾಯ್ತಾ ಇದ್ರಿ. ಆದರೆ ಅದು ಇದು ಒಳ ಮೀಸಲಾತಿ ಮತ್ತು ಅದು ಇದು ಏನೇನೋ ಆಯಿತು ಅಂತ ನೇಮಕಾತಿ ಆಗದೆ ಹೊರತು ಸದ್ಯ ಈಗ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿದೆ. ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಈ ಒಂದು ಏನು ಪೋಸ್ಟನ್ನು ಬಿಟ್ಟಿರ್ತಾರೆ, ಅಲ್ಲಿ ಪೋಸ್ಟ್ಗಳಿರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗಾಗಲೇ ಈ ಒಂದು ನೋಟಿಫಿಕೇಷನ್ ಏನು ಮಾಡಿರ್ತಾರೆ, ಆ ಒಂದು ನೋಟಿಫಿಕೇಷನಲ್ಲೇ ಎಕ್ಸಾಮ್ ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನಾನು ಹಲವಾರು ಬಾರಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೆ, ಸೊ ಏನು ನೋಟಿಫಿಕೇಷನ್ ಆಗ್ತಾ ಇಲ್ಲ ಅಂತ ಓದೋದನ್ನು ಬಿಡೋಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಆದಮೇಲೆ ಕೂಡ ಖಂಡಿತವಾಗಲೂ ಅವರು ಏನು ಎಕ್ಸಾಮು ನೋಟಿಫಿಕೇಷನಲ್ಲೇ ಎಕ್ಸಾಮ್ ಡೇಟನ್ನು ಮೆನ್ಷನ್ ಮಾಡೋ ಸಾಧ್ಯತೆ ಐತೆ. ಯಾಕಂದರೆ ಹಲವಾರು ವರ್ಷಗಳಿಂದ ನೇಮಕಾತಿ ಇಲ್ಲ. ಅದಕ್ಕಾಗಿ ಚೆನ್ನಾಗಿ ಓದ್ಕೊಳ್ಳಿ. ನೋಟಿಫಿಕೇಷನ್ ಆದಮೇಲೆ ನಿಮ್ಗೆ ಜಾಸ್ತಿ ಟೈಮ್ ಸಿಗೋಲ್ಲ, ಜಸ್ಟ್ ನಿಮಗೆ ರಿವಿಷನ್ ಮಾಡೋಕ್ಕೆ ಮಾತ್ರ ನಿಮಗೆ ಟೈಮ್ ಸಿಗ್ತಾ ಅಂತ ಹೇಳ್ಕೊತ ಬಂದಿದೆ. ಸೊ ಅದೇ ರೀತಿಯಾಗಿ ಈಗೇನು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ, ಆ ಒಂದು ನೋಟಿಫಿಕೇಷನಲ್ಲೇ ಎಕ್ಸಾಮ್ ಟೈಮನ್ನು ಕೊಟ್ಟಿದ್ದು. ಇನ್ನೇನು ಕೆಲವೇ ದಿನ ಅಂದರೆ ಇನ್ನೊಂದು 56 ರಿಂದ 57 ದಿನ ಮಾತ್ರ ಬರ್ತಕ್ಕಂಥ ಎಕ್ಸಾಮ್ಗೆ ಟೈಮನ್ನು ಉಳಿತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಟೈಮಲ್ಲೇ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಏನು ಪ್ರಿಪ್ರೇಷನ್ ಇದೆ ಸೊ ಅದನ್ನು ಮಾಡಬೇಕಾಗುತ್ತೆ. ಹಾಗೆ ಈ ಹಿಂದೆ ಏನು ಪ್ರಿಪ್ರೇಷನನ್ನು ಮಾಡ್ಕೊಂಡು ಬಂದಿದ್ರಿ ಅವ್ರದ್ದೇನೋ ನಡೆಯುತ್ತೆ. ಅವ್ರು ಆಲ್ರೆಡಿ ಹೆಂಗಿದ್ರು ಪ್ರಿಪ್ರೇಷನ್ ಮಾಡ್ಕೊತ ಬಂದಿರ್ತಾರೆ. ಇನ್ನೇನು ಇನ್ನೆಷ್ಟು ಇನ್ನೊಂದು 56 ದಿನದಲ್ಲಿ ಏನೋ ಮಾಡಿ ರಿವಿಷನ್ ಮಾಡ್ಕೊಂಡು ಸ್ವಲ್ಪ ಕರೆಂಟ್ ಅಫೇರ್ಸನ್ನು ಮಾಡ್ಕೊಂಡು ಟಚ್ಚಲ್ಲಿ ಇಟ್ಕೊಂಡು ಸ್ವಲ್ಪ ಏನು ಮಾಡ್ತಾರೆ, ಎಕ್ಸಾಮನ್ನು ಎದುರಿಸ್ತಾರೆ. ಹಾಗೆ ಏನು ಓದಿಲ್ಲ, ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅಂತ ಇದ್ರಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಏನು ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಿಮಗೆ ಸಿನ್ಸಿಯರ್ ಆಗಿ ಯಾವ ರೀತಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕೋತೀರಿ, ಯಾವ ರೀತಿಯಾದಂಥ ಸ್ಟ್ರಾಟಜಿನ ಯೂಸ್ ಮಾಡ್ತೀರಿ, ಅದ್ರ ಮೇಲೆ ನೀವು ಎಕ್ಸಾಮನ್ನು ಯಾವ ರೀತಿ ಬರಿತೀರಿ ಅನ್ನೋದ್ರ ಮೇಲೆ ಏನಾಗುತ್ತೆ ನಿರ್ಧಾರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ಬಗ್ಗೆ ಕೆಲವೊಂದಿಷ್ಟು ಮಾತಾಡಿ ನೀವು ಏನೇನು ಮುಂದೆ ಸ್ಟೆಪ್ಗಳನ್ನ ಇಡಬೇಕು, ಹಾಗೆ ಸದ್ಯಕ್ಕಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸ್ವಲ್ಪ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಹಂಚ್ಕೊಂಡು ಈ ಒಂದು ನೇಮಕಾತಿ ಬಗ್ಗೆ ಅಂದರೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಕೆಲವೊಂದಿಷ್ಟು ಶಾರ್ಟ್ಕಟ್ಟಾಗಿ ಹೇಳ್ತೀನಿ. ಆಲ್ರೆಡಿ ಹೆಂಗಿದ್ರು ನೋಟಿಫಿಕೇಷನನ್ನು ಕೊಟ್ಟಿರ್ತಾರೆ. ನಾವು ಆಲ್ರೆಡಿ ನಮ್ಮ ಸ್ಪರ್ಧಾ ಕಲಾಗ್ರಿ ಟೆಲಿಗ್ರಾಮ್ ಚಾನಲಲ್ಲಿ ಏನು ಇದ್ರ ಬಗ್ಗೆ ಮಾಹಿತಿಯನ್ನು ನಿನ್ನೆ ಸಾಯಂಕಾಲನೇ ನೀಡಿದ್ವಿ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನೋಟಿಫಿಕೇಷನ್ ಇದೆ. ಸೊ ಅದನ್ನು ನೀವು ಟೆಲಿಗ್ರಾಮ್ದಲ್ಲಿ ಹೋಗಿ ಆ ಒಂದು PDF ಮುಖಾಂತರ ನೋಡಿ. ಇದಕ್ಕೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಏನಿದೆ ಶಾರ್ಟ್ಕಟ್ಟಾಗಿ, ಸೊ ಏನು ಇಂಪಾರ್ಟೆಂಟ್ ಇದೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಸ್ವಲ್ಪ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಹೇಳಿ ವಿಡಿಯೋನ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿಳಿದಿರುವಂಥ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395 ಹುದ್ದೆಗಳಿಗೆ ಸೊ ನೇರ ನೇಮಕಾತಿಯನ್ನು ಮಾಡಿರ್ತಕ್ಕಂಥದ್ದು. ಸೊ ಇದು ಸಿವಿಲ್ ಬರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಏನಂತಂದರೆ,
ಒಟ್ಟು ಸಿವಿಲ್ ಬರ್ತಕ್ಕಂಥದ್ದು ಒಟ್ಟು ಹುದ್ದೆಗಳ ನೇರ ಮತ್ತು ನೇರ ಪುರುಷ ಅಭ್ಯರ್ಥಿಗಳಿಗೆ 2266 ಇರ್ತವೆ. ಹಾಗೆ ಇನ್ನು ನೇರ ಮಹಿಳಾ ಅಭ್ಯರ್ಥಿಗಳಿಗೆ 755 ಇರ್ತಕ್ಕಂಥದ್ದು. ಹಾಗೆ ಸೇವಾನಿವೃತ್ತ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಏನು ಬರ್ತಾರೆ ಅವರಿಗೆ 257 ಇರ್ತಕ್ಕಂಥದ್ದು. ಹಾಗೆ ಇನ್ನು ಸೇವಾನಿವೃತ್ತ ಮಹಿಳೆಯರಿಗೆ 82 ಪೋಸ್ಟ್ ಇರ್ತಕ್ಕಂಥದ್ದು. ಹಾಗೆ ಇನ್ನು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಪೋಸ್ಟ್ ಇರ್ತಕ್ಕಂಥದ್ದು. ಒಟ್ಟಾರೆಗೆ ಏನು ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಅಂತ ಬರ್ತದೆ. ಸೊ ಒಟ್ಟಾರೆಗೆ 3395 ಪೋಸ್ಟ್ಗಳು ಇದರಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ನೀವೆಲ್ಲರೂ ಕೇಳ್ಬೋದು, ಸರ್ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತ ತಾವೆಲ್ಲರೂ ಕೇಳ್ಬೋದು. ಸ್ನೇಹಿತರೆ, ಇದಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲಲ್ಲಿ PUC ಅಥವಾ ತಸ್ತಮಾನ ಅಂತ ಏನೇ ವಿದ್ಯಾರ್ಹತೆ ಬರ್ತದೆ ಅದನ್ನು ನೀವು ಪಾಸ್ ಆಗಿದ್ರೆ ಈ ಒಂದು ನೋಟಿಫಿಕೇಷನ್ ಏನಾಗುತ್ತೆ, ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಂದು ITI ಆಗಿದೆ, ಸೊ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ಹೌದು, ನೀವು ಕೂಡ ಅದನ್ನ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಟಿಫಿಕೇಷನಲ್ಲಿ 4ನೇ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಸೊ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪೂರ್ವಭಾವಿ ಮಂಡಳಿ ನಡೆಸುವ ಪರೀಕ್ಷೆಗಳಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದರೆ ಮಾತ್ರ ಇದು PUC ತಸ್ತಮಾನ ಅಂತ ಬರ್ತದೆ. ಸೊ ನಿಮಗೆಲ್ಲರೂ ಕೂಡ ಈಗ ಅರ್ಥ ಆಯಿತು ಅನ್ಕೋತೀನಿ. ಸೊ ಯಾರಿಗೆ ಇನ್ನೂ ಅರ್ಥ ಆಗಿಲ್ಲ, ಸೊ ದಯವಿಟ್ಟು ನೋಟಿಫಿಕೇಷನ್ನ ಒಂದ್ಸಲ ನೋಡ್ಕೊಳ್ಳಿ. ಒಂದ್ಸಲ ಬಿಟ್ಟು 2 ಸಲ ಕರೆಕ್ಟಾಗಿ ನೋಟಿಫಿಕೇಷನ್ ನೋಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಅಪ್ಲಿಕೇಶನ್ನ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಸೊ ಯಾರು ಸರ್ ಜಸ್ಟ್ ಅಂದ್ರೆ ಬರೀ ITI ಮಾತ್ರ ಪಾಸ್ ಆಗಿದೆ, ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಇಲ್ಲ. ಸೊ ಈಗೇನು ಹೇಳಿದ್ದಾರೆ, ಸೊ ಕರ್ನಾಟಕ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸತಕ್ಕಂಥ ಕ್ಲಾಸ್ 12ನ ಪರೀಕ್ಷೆಯಲ್ಲಿ ಏನು ಓಪನ್ ಸ್ಕೂಲಿಂಗ್ ಅಂತ ಏನು ಬರ್ತದೆ, ಸೊ ಅಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ, ನೋಟಿಫಿಕೇಷನಲ್ಲಿದೆ, ಸ್ವಲ್ಪ ಅದನ್ನು ನೋಡ್ಕೊಂಡು ಏನು ಮಾಡಿ ಅಂತಂದರೆ ನೀವು ಎಲ್ಲ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇನ್ನೊಂದು, ಈ ವರ್ಷದ ಏನು ನೇಮಕಾತಿ ಏನಿದೆ ತುಂಬ ಒಂದು ರೀತಿ ಕಷ್ಟಕರ ಆದಂಥ ನೋಟಿಫಿಕೇಷನ್ ಅಂತ ಹೇಳ್ತೀನಿ. ಯಾಕಂದರೆ ಏಜ್ ತುಂಬ ಜಾಸ್ತಿ ಆಗಿದೆ ಸ್ನೇಹಿತರೆ. ಮೊದಲಿರ್ತಕ್ಕಂಥ ಏಜ್ಗೂ ಈಗಿರ್ತಕ್ಕಂಥ ಏಜ್ಗೂ ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳಿರ್ತಕ್ಕಂಥದ್ದು. ಹಾಗೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 2A, 2B ಮತ್ತು 3A, 3B ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷದವರೆಗೂ ಏನಪ್ಪ ಅಂದರೆ ಸೊ ಅವರ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಹಾಗೇನೆ ಕರ್ನಾಟಕದ ಅರಣ್ಯ ಪರಿಸರ ವರ್ಷತ್ವಂಥ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೂ ಅವರು 38 ವರ್ಷಗಳವರೆಗೂ ಕೂಡ ಈ ಒಂದು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಹಾಗೇನ ಸೇವಾನಿರತ ಇನ್ ಸರ್ವಿಸ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಪುರುಷ ಅಭ್ಯರ್ಥಿಗಳು ಏನಪ್ಪ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೂ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಹಾಗೇನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B ಮತ್ತು 3A, 3B ವರ್ಗದ ಅಭ್ಯರ್ಥಿಗಳು ಏನು ಸರ್ವಿಸಲ್ಲಿ ಯಾರಿರ್ತಾರೆ, ಸೇವೆಯಾಗಿರ್ತಾರೆ, ಅವರು 40 ವರ್ಷಗಳ ವಯಸ್ಸಿನವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗಿರ್ತದೆ. ಸೊ ಇದಿಷ್ಟು ಏನಪ್ಪ ಅಂದರೆ ಹುದ್ದೆಗಳಿರ್ತಕ್ಕಂಥದ್ದು ಏನಪ್ಪ ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ವಯಸ್ಸೆಷ್ಟು ಅಂತ ಕೊಟ್ಟಿದ್ದೀನಿ. ಹಾಗೇನು ಮುಖ್ಯವಾಗಿ ಬರ್ತಕ್ಕಂಥ ಸ್ನೇಹಿತರೆ, ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಅಂದರೆ ಯಾವಾಗಿದ್ರೆ ಅಪ್ಲಿಕೇಶನ್ ನಾವು ಸಲ್ಲಿಸಬೇಕು, ಹಾಗೆ ಯಾವತ್ತು ಲಾಸ್ಟ್ ಡೇಟ್ ಇರ್ತದೆ ಅಂತಂದು ಕೆಲವೊಂದಿಷ್ಟು ಮಾಹಿತಿಗಳು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/6/2026 ಇನ್ನೊಂದು 2 ದಿನದಲ್ಲಿ ನಾಳೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/7/2026 ಅಂತಿದೆ. ಹಾಗೆ ಶುಲ್ಕ ಪಾವತಿಸು ಮಾಡುವ ಕೊನೆಯ ದಿನಾಂಕ 4/7/2026 ಅಂತಿದೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತಂದರೆ ಏನಿದೆ ಡೇಟ್ ಇದೆ ಸೊ ಅದೇ ಫೈನಲ್ ಆಗ್ತಕ್ಕಂಥದ್ದು ಆಗ್ಬೋದು ಸ್ನೇಹಿತರೆ. ಇನ್ನು ಈ ಎಕ್ಸಾಮ್ ಫೀಸ್ ಮಾತ್ರ ಕೂಡ ಗೊತ್ತಿದೆ. ಇನ್ನು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ 500 ರೂಪಾಯಿ ಇದೆ. ಹಾಗೇನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು 2A, 2B, 3B ವರ್ಗಗಳಿಗೆ 750 ರೂಪಾಯಿ ಏನಿದೆ ಅಂತಂದರೆ ಫೀಸನ್ನು ಇರ್ತಕ್ಕಂಥದ್ದು. ಹಾಗೆ ಇನ್ನು ಮುಖ್ಯವಾಗಿ ನೀವು ಎಲ್ಲ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸೊ ಪ್ರಶ್ನೆ ಪತ್ರಿಕೆ ಅಥವಾ ಪಠ್ಯಕ್ರಮ ಏನು ಸಿಲೆಬಸ್ ಇದೆ ಕ್ವಶನ್ ಪೇಪರ್ದು, ಸೊ ಅದನ್ನು ಈ ಸಲ ಇಂಪಾರ್ಟೆಂಟಾಗಿ ಸ್ವಲ್ಪ ಚೇಂಜಸ್ಗಳಿದ್ದಾವೆ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಹಾಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇನ್ನು ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಮೊದಲು ಏನಿತ್ತು ಅಂತಂದರೆ ಸ್ವಾತಂತ್ರ್ಯ ನಂತರದ ಭಾರತ ಅಥವಾ 1947 ಭಾರತ ಅಂತಿತ್ತು, ಆಧುನಿಕ ಭಾರತ ಅಂತಲೂ ಕೊಡ್ತಾಯಿದ್ರು. ಕೆಲವೊಂದಷ್ಟು ಇಲ್ಲಿ ಚೇಂಜಸ್ಗಳಿದೆ, ಅದನ್ನು ಸ್ವಲ್ಪ ಗಮನಿಸ್ಕೋಬೇಕು. ಸೊ ಒಟ್ಟು ಟೋಟಲ್ ಇರ್ತಕ್ಕಂಥದ್ದು ಕ್ವಶನ್ 100 ಮತ್ತು ಒಟ್ಟು ಅಂಕೆಗಳಿರ್ತಕ್ಕಂಥ 100. ಹಾಗೆ ಅವಧಿ ಇರ್ತಕ್ಕಂಥದ್ದು 1.5 ಗಂಟೆ ಅಥವಾ 90 ನಿಮಿಷಗಳ ಅವಧಿ. ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಲಿಖಿತ ಪರೀಕ್ಷೆ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ಲಿಖಿತ ಪರೀಕ್ಷೆ ದಿನಾಂಕ ಈಗಾಗಲೇ ಪ್ರಕಟವಾಗಿದೆ. 2/8/2026 ಈ ಒಂದು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದಿನಾಂಕನೂ ಕೂಡ ಪ್ರಕಟ ಮಾಡಿದ್ದಾರೆ. ಹಾಗೆಯೇ ಕಡ್ಡಾಯ ಕನ್ನಡ ಪರೀಕ್ಷೆನೂ ಕೂಡ ಇದೆ. ಸೊ ನೀವು ಯಾರು SSLC ವರೆಗೂ ಕೂಡ ಯಾರು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಾಗಿ ಕಲ್ತಿರ್ತೀರಿ, ಯಾರು ಕನ್ನಡ ಮೀಡಿಯಮ್ದಲ್ಲಿ
ಪರೀಕ್ಷೆ ಅಥವಾ ಕನ್ನಡ ಮೀಡಿಯಮ್ದಲ್ಲಿ ಯಾರು ಅಭ್ಯರ್ಥಿಗಳು ಇರ್ತಾರೆ ಸೊ ಅವ್ರಿಗೆ ಈ ಒಂದು ಕಡ್ಡಾಯ ಕನ್ನಡ ಏನು ಅವಶ್ಯಕತೆ ಇರಲ್ಲ. ಆದರೆ ಇಂಗ್ಲೀಷ್ ಮೀಡಿಯಮ್ಮು ಅಥವಾ ಯಾವುದಾದ್ರೂ ಬೇರೆ ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ. ಸೊ ಅದನ್ನು ನಂತರ ದಿನಗಳಲ್ಲಿ ತಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಯಾರು ಕನ್ನಡ ಮೀಡಿಯಮ್ದಲ್ಲಿ ಈಗಾಗಲೇ ಏನು ಶಾಲೆಯನ್ನು ಕಲ್ತಿದ್ರಿ ಸೊ ಅವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಒಟ್ಟಾರೆಗೆ ಯಾರು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇದಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಸೊ ಋಣಾತ್ಮಕ ಅಂಕ ಇರ್ತಕ್ಕಂಥದ್ದು. ಸೊ ಒಂದು ತಪ್ಪು ಉತ್ತರಕ್ಕೆ 0.25 ಅಂಕ ಏನಾಗುತ್ತೆ ಅಂತಂದರೆ ಸೊ ಕಡಿತ ಹೋಗ್ತದೆ. ಹಾಗೆ ಇನ್ನೊಂದು ಮುಖ್ಯವಾಗಿ ನೀವು ಎಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗಾಗಲೇ ನಾನು ಡಾಕ್ಯುಮೆಂಟ್ಸನ್ನು ಕೂಡ ಹೇಳಿದ್ದೆ. ಅಂದರೆ 2-3 ತಿಂಗಳ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅವನ್ನ ಆಲ್ರೆಡಿ ತೆಗೆಸಿಟ್ಕೊಳ್ಳುವು ಅಂತ ಹೇಳಿದ್ವಿ. ತಾವೆಲ್ಲರೂ ತೆಗೆಸಿಟ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ಕೊಳ್ಳಿ. ಹಾಗೇನ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆಯೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ 14 ಮೀಟ್ರ್ ಓಟ ಅದು ಇದು ಅಂತ ಇರುತ್ತೆ. ಸೊ ಅದನ್ನೆಲ್ಲನೂ ಕೂಡ ಇದೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿದ್ದೇನಪ್ಪ ಅಂದರೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಅವನುಗಳನ್ನ ಸರಿಯಾಗಿ ತೆಗೆಸಿಟ್ಕೊಳ್ಳಿ. ತದನಂತರದಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಹೈಟ್ ಎಷ್ಟಿದೆ ನೋಡ್ಕೊಳ್ಳಿ. ಕೆಲವೊಂದಷ್ಟು ಜನ ಏನಿದ್ದಾರೆ ಅಂತಂದರೆ ಸೊ ಅಲ್ಲಿ ಬೇಕಾಗಿರೋದು 168 ಹೈಟು, ನೀವು 165 ಇರ್ತೀರಿ. ಸೊ ನಾನು ಅಪ್ಲಿಕೇಶನ್ ಹಾಕಿದ್ರೆ ಆಯಿತು ಅಂತ ಹಾಕ್ತೀರಿ. ಬಟ್ ಹಾಕಿದರೆ ಆಯಿತು ಅಂತ ಹಾಕ್ಬಿಡಿ, ಅದೇನು ತಪ್ಪೇನಿಲ್ಲ. ಬಟ್ ನಿಮ್ಗೆ ಎಷ್ಟಿದೆ ಅದನ್ನು ಎಕ್ಯುರೇಟ್ ಮಾಡ್ಕೊಂಡು ಸುಮ್ಮನೆ ಹಾಕಿ, ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೊಬೇಡಿ. ಯಾಕಂದರೆ 750 ರೂಪಾಯಿ ಇರತಕ್ಕಂಥದ್ದು ಫೀಸಲ್ಲಿ. ಸೊ ದಯವಿಟ್ಟು ಅದನ್ನೆಲ್ಲ ನೋಡ್ಕೊಳ್ಳಿ. ಯಾರ್ಯಾರು ಕೆಟಗರಿಯಲ್ಲಿ ಬರ್ತಕ್ಕಂಥದ್ದು ಅವ್ರನ್ನೆಲ್ಲ ನೋಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಅಪ್ಲಿಕೇಶನನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡಿ. ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲೂ ಅಷ್ಟೇ, ಅಲ್ಲಿ ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು 596 ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ. ಸೊ ಇವ್ರದ್ದು ಕೂಡ ಏನಿದೆ ಅಂತಂದರೆ ಸೇಮ್ ಎಷ್ಟಂದರೆ ಪುರುಷ ಅಭ್ಯರ್ಥಿಗಳು 398, ಹಾಗೆ ಮಹಿಳಾ ಅಭ್ಯರ್ಥಿಗೆ 133, ಸೇವಾನಿರತರಿಗೆ 46, ಸೇವಾನಿರತ ಮಹಿಳೆಯರಿಗೆ 14, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಸೊ ಒಟ್ಟಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 596 ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಸಲ ಕರ್ತಕ್ಕಂಥದ್ದು. ಇದ್ರೂ ಕೂಡ PUC ಅಸ್ತಮಾನ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದು ಸೇಮ್ ಅದೇನಿದೆ ಅಂತಂದರೆ ಸೇಮ್ ಇರ್ತಕ್ಕಂಥದ್ದು. ಡೇಟು ಕೂಡ ಸೇಮ್ ಇದೆ ಏನೋ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಏನಂತಂದರೆ, ಇಲ್ಲಿ ಅವ್ರು ಏನು ಕಲ್ಯಾಣ ಕರ್ನಾಟಕ ಇದೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕದ ಏನಿದೆ ಎಕ್ಸಾಮ್ ಟೈಮು ಸೊ ಎರಡೂ ಕೂಡ ಸೇಮೇ ಇದೆ. ಅಲ್ಲಿ ಕೂಡ 2-8 ಅಂತಲೇ ಇದೆ. ಸೊ ಇಲ್ಲಿ ಕೂಡ 2-8 ಅಂತ ಇದೆ. ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು. ಅದು ಕಲ್ಯಾಣ ಕರ್ನಾಟಕದ ಎಕ್ಸಾಮ್ ಬೇರೆ ಆಗಬೇಕಿತ್ತು. ಹಾಗೆ ಇನ್ನು ನಾನ್ ಕಲ್ಯಾಣ ಕರ್ನಾಟಕದ ಎಕ್ಸಾಮನ್ನೇ ಬೇರೆ ಬೇರೆ ಆಗಬೇಕಾಗಿತ್ತು. ಬಟ್ ನೋಡೋಣ, ಏನಾದರೂ ಚೇಂಜಸ್ ಆಗ್ಬೋದು ಅನ್ಕೋ ಸಾಧ್ಯತೆ ಇದೆ. ಆದರೆ ಒಳ್ಳೆಯದು. ಸೊ ಇಲ್ಲಿ ಕೂಡ ಹೈಟು ವೇಟು ಅದೆಲ್ಲ ಜಸ್ಟ್ ಸೇಮ್ ಇರುತ್ತೆ. ಇದನ್ನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಒಟ್ಟಾರೆಯಾಗಿ ಅಷ್ಟು ಏನಪ್ಪ ಅಂದರೆ ಇದಿಷ್ಟೇನಪ್ಪ ಅಂದರೆ ಸೊ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಇನ್ನೆಲ್ಲರೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಒಂದು 3 ತಿಂಗಳಾದರೂ ಟೈಮ್ ಕೊಡಬೇಕಿತ್ತು ಅಂತ. ಹೌದು, ಕೊಡಬೇಕಿತ್ತು. ಬಟ್ ಆಲ್ರೆಡಿ 3 ವರ್ಷ ಕಳೆದೋಗಿದೆ. ಯಾಕಂದರೆ 3 ವರ್ಷಗಳಿಂದ ಯಾವುದೇ ನೇಮಕಾತಿಗಳಿಲ್ಲ. ಹಲವಾರು ಜನ ಧಾರವಾಡ, ಹುಬ್ಬಳ್ಳಿ ಅಂದೆ ಹಲವಾರು ಕಡೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಕಷ್ಟಕ್ಕೂ ಕೂಡ ಫೀಸ್ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳ ಕಡೆ ಹಂಗೆ ಏನೋ ಮಾಡಿ ಅವ್ರ ಹತ್ರ ಇಸ್ಕೊಂಡು ಏನೋ ಮಾಡಿ ಸಾಧ್ಯವಾದಷ್ಟು ಉತ್ತಮ ಸ್ಟಡಿಯನ್ನು ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ನೇಮಕಾತಿ ಇಲ್ಲ ಅನ್ನೋ ಟೈಮಲ್ಲಿ ಸದ್ಯಕ್ಕೆ ನೇಮಕಾತಿ ಆಗಿದೆ. ಬಟ್ ಈ ಟೈಮಲ್ಲಿ ಮತ್ತೆ ಇನ್ನೊಂದು 3 ತಿಂಗಳು ಹೋಗಲಿ ಅನ್ನೋ ಅವಶ್ಯಕತೆನೇ ಬೇಡ ಸ್ನೇಹಿತರೆ. ಯಾರೋ ಈಗಾಗಲೇ ಓದಿದ್ರಿ ಅವ್ರಿಗೆ ಇದು ಪಾಸಿಬಿಲಿಟಿ ಅದು ಚೆನ್ನಾಗಿ ಓದ್ತಾರೆ, ಅವ್ರು ಮಾಡ್ತಾರೆ. ಅದಕ್ಕಾಗಿ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಸೊ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ಟೈಮ್ ಇದೆ, ಆರಾಮ್ ಓದ್ಕೊಂಡು ರಿವಿಷನ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ಕೇವಲ ನಿಮ್ಮ ಟೈಮನ್ನು ಕೇವಲ ರಿವಿಷನ್ಗೆ ಮಾತ್ರ ಸೀಮಿತವಾಗಿಡಿ ಅಂತ ಹೇಳಿದೆ. ಸೊ ಯಾರು ಓದಿದ್ದಾರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಏನಿದ್ರೆ ಸೊ ಹೀಗೆ ಇನ್ನೂ ಓದಬೇಕು, ನಮಗೆ ಇನ್ನೂ ಟೈಮ್ ಕೊಡಿ, ದಯವಿಟ್ಟು ಅಂಥ ಅಭ್ಯರ್ಥಿಗಳಿಗೆ ನಾನೇನು ಹೇಳೋಕ್ಕಾಗಲ್ಲ. ಹೋಲಿ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಸೊ ಇನ್ನು ಅಭ್ಯರ್ಥಿಗಳು ಕೇಳ್ತಾರೆ ಮತ್ತೆ ಏನು ಸರ್ ನಾವು ಯಾವ ಡಿಸ್ಟಿಕ್ ಹಾಕ್ಬೇಕು ಸರ್, ಬೆಂಗಳೂರು ಸಿಟಿಗೆ ಜಾಸ್ತಿ ಪೋಸ್ಟ್ ಇದಾವಲ್ಲ ಸರ್, ನಾವು ಯಾವ ಡಿಸ್ಟಿಕ್ ಹಾಕಬೇಕು ಅಂತ ಕೇಳ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಏನಪ್ಪ ಅಂದರೆ ನಿಮ್ಮ ಓನ್ ಡಿಸ್ಟಿಕ್ಕಲ್ಲೇ ಬರೀಬೇಕು. ನಾನು ಆ ಓನ್ ಡಿಸ್ಟಿಕ್ಕಲ್ಲೇ ಬರೆದು ಪಾಸ್ ಆಗ್ತೀನಿ, ಅಲ್ಲಿ ಎಷ್ಟೇ ಮೆರಿಟ್ ನಿಲ್ಲರಲ್ಲಿ ನಾನು ಬರೆದು ಪಾಸ್ ಆಗ್ತೀನಿ ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಓನ್ ಡಿಸ್ಟಿಕ್ಕಲ್ಲೇ ಹಾಕ್ಕೊಳ್ಳಿ. ನಿಮ್ದು ಯಾವುದು ಓನ್ ಡಿಸ್ಟಿಕ್ ಇರುತ್ತೆ, ಬಿಜಾಪುರ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಅಥವಾ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಅಥವಾ ಇನ್ಯಾವುದೋ ಧಾರವಾಡ ಆಗಿರ್ಬೋದು, ಇದು ಯಾವ ನಿಮ್ಮದು ಓನ್ ಡಿಸ್ಟಿಕ್ ಇದೆಯಲ್ಲ, ಸೊ ಆ ಒಂದು ಡಿಸ್ಟಿಕ್ಕಲ್ಲಿ ಏನು ಮಾಡಿ ಅಥವಾ ನಿಮ್ಮ ಅಪ್ಲಿಕೇಶನ್ನ ಸಲ್ಲಿಸಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಒಂದು ಸಲ ನೀವು ಏನಾದರೂ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಯಾವುದಾದ್ರು ಡಿಸ್ಟಿಕ್ಕಲ್ಲಿ ಅಥವಾ ಯಾವುದೋ ಸಿಟಿಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ನ ಹಾಕಿದ್ದೀರಿ ಅಂತಂದರೆ, ನೀವು ಒಂದು ಸಲ ಅಲ್ಲಿ ನೇಮಕಾತಿ ಆದರೆ ನಿಮ್ಮ ನೆಕ್ಸ್ಟ್ ಅಂದರೆ 7 ವರ್ಷ ಮಿನಿಮಮ್ ಇರುತ್ತೆ.
7 ವರ್ಷದ ಆದ ನಂತರ ನಿಮಗೇನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಸಿಗೋ ಸಾಧ್ಯತೆ ಇರ್ತದೆ. 7 ವರ್ಷಗಳವರೆಗೂ ಕೂಡ ನೀವು ಯಾವ ಒಂದು ಡಿಸ್ಟಿಕ್ಕಲ್ಲಿ ಹಾಕಿರ್ತೀರಿ ಅಲ್ಲೇ ನೀವು ಏನಪ್ಪ ಅಂದರೆ ಸರ್ವಿಸನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಅಕಸ್ಮಾತ್ 7 ವರ್ಷನೂ ಆಗ್ಬೋದು, ಅದಕ್ಕಿಂತನೂ ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು, ಈಗಿಂದನೇ ಹೆಂಗಿದ್ರು ನಿಮ್ಗೆ ಚೆನ್ನಾಗಿ ಸ್ಕೋರ್ ಮಾಡ್ತೀವಿ, ನಾವು ಎಲ್ಲರೂ ತಯಾರಿದ್ದೀವಿ, ನಾವು ಆರಾಮಾಗಿ ನಮ್ಮ ಡಿಸ್ಟಿಕ್ಕಲ್ಲೇ ಬರಿತೀರಿ ಅನ್ನೋದು ಖಂಡಿತವಾಗ್ಲೂ ಆದಷ್ಟು ನಿಮ್ಮ ಓನ್ ಡಿಸ್ಟಿಕ್ ಏನಿದೆ ಸಾಧ್ಯವಾದಷ್ಟು ಅಲ್ಲೇ ಬರೀರಿ. ಇಲ್ಲ ಸರ್ ನನಗೆ ನೋಟಿಫಿಕೇಷನಲ್ಲಿ ಜಸ್ಟ್ ಬೆಂಗಳೂರು ಸಿಟಿಗೆ ಪೋಸ್ಟ್ಗಳಿದ್ದಾವೆ, ನಂದು ನೇಮಕಾತಿ ಆಗೋದೇ ಮೊದಲೇ ಕಷ್ಟ ಇದೆ, ಸೊ ಅದಕ್ಕಾಗಿ ನಾನು ಹೈಯೆಸ್ಟ್ ಪೋಸ್ಟ್ ಎಲ್ಲಿದ್ದಾವೆ ಸರ್ ಅದರಲ್ಲಿ ಯಾವ್ದಾರು ಒಂದು ಹಾಕೋತೀನಿ, ಅಲ್ಲೇ ಯಾವುದಾದ್ರೂ ಬರಿತೀನಿ ಅಂದರೆ ಸೊ ಅದು ನಿಮ್ಮ ಇಷ್ಟ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ರೀತಿ ಇರತಕ್ಕಂಥ ಏನು ಡಿಸ್ಟಿಕ್ಕಲ್ಲಿಗೆ ಅನೌನ್ಸ್ ಆಗ್ತಾವಲ್ಲ, ಇದು ಒಂಥರ ಒಂದೊಂದು ಡಿಸ್ಟಿಕ್ಕಲ್ಲಿ ಹೆಚ್ಚು ಆಗುತ್ತೆ, ಒಂದೊಂದು ಡಿಸ್ಟಿಕ್ಕಲ್ಲಿ ಕಡಿಮೆ ಆಗುತ್ತೆ. ಅದು ನಿಮ್ಮ ಹಣೆ ಬರೋ ಒಂದೊಂದು ಡಿಸ್ಟಿಕ್ಕಲ್ಲಿ ಅಂದರೆ ಈ ಸಲ ಕೆ ಎದವ್ರು ಎಕ್ಸಾಮ್ ನಡೆಸೋದ್ರಿಂದ ಒಂದು ಅವ್ರ ಲೆವೆಲ್ ಮಾತ್ರ ಸಿಕ್ಕಾಪಟ್ಟಿ ಟಫ್ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆಲ್ಲರೂ ಕೂಡ ಈಗ ಹಿಂದೆ ಎಸ್ ಡಿ ಆಗಿರ್ಬೋದು, ಎಫ್ ಡಿ ಯಾವ ರೀತಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಈ ರೀತಿ ಇರತಕ್ಕಂಥ ಎಕ್ಸಾಮ್ಗಳಲ್ಲಿ ನೀವು ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀರಿ ಅನ್ನೋದು ಗೊತ್ತು. ಅವರು ಹೈಯೆಸ್ಟಾಗಿ ನೀವು ಒಂದು 70-75 ಮಾರ್ಕ್ಸ್ ತೆಗೆದ್ರೂ ಕೂಡ ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಏನಾದರೂ ಈಜಿ ಬರ್ತಂದರೆ ಖಂಡಿತವಾಗ್ಲೂ ಏನಾಗುತ್ತೆ, ಮೆರಿಟ್ ಜಾಸ್ತಿ ಹೋಗುತ್ತೆ. ಕ್ವಶನ್ ಪೇಪರ್ ಏನಾದರೂ ಟಫ್ ಅಂದರೆ ಖಂಡಿತವಾಗಲೂ ಮೆರಿಟ್ ಏನಾಗುತ್ತೆ, ಸೊ ಡೌನ್ ಹೋಗುತ್ತೆ. ಸೊ ಮುಖ್ಯವಾಗಿ ಗಮನಿಸಬೇಕಾದ್ದು ಈಗಾಗಲೇ ಹೇಳಿದಾಗೆ ನಿಮ್ದು ಯಾವುದು ಓನ್ ಡಿಸ್ಟ್ರಿಕ್ಟಲ್ಲಿದೆ ಅಥವಾ ನಿಮ್ದು ಯಾವುದು ಸ್ವಂತ ಜಿಲ್ಲೆ ಇದೆ ಸಾಧ್ಯವಾದರೆ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಪ್ಲಿಕೇಶನ್ನ. ಸೊ ಅದನ್ನು ಬಿಟ್ಟರೆ ಏನಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಇರ್ತಕ್ಕಂಥದ್ದು 1343 ಸೀಟ್ಗಳಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಏನು ಬೇರೆ ಏನಪ್ಪ ಅಂದರೆ ಡಿಸ್ಟಿಕ್ಗಳದ್ದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಸೊ ಅವುಗಳನ್ನ ನೀವು ಏನು ಮಾಡ್ಬೋದು ಅಂತಂದರೆ ಕೆಳಗಡೆ ಎಲ್ಲಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿಬಿಟ್ಟು ಆ ಟೆಲಿಗ್ರಾಮ್ ಚಾನಲಲ್ಲಿ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಗಳಿದೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ನೋಡ್ಕೋಬೋದು ಅಂತ. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಕಾಯ್ದಾ ಕುಂತಿದ್ರಿ, ಏನು ನೋಟಿಫಿಕೇಷನ್ ಇಲ್ಲ ಅಂತ ಕಾಯ್ತಾ ಕೂತಿದ್ರಿ. ಸೊ ಸದ್ಯಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿದೆ. ಇನ್ನೇನಿದ್ರು ನೋಟಿಫಿಕೇಷನ್ ಆಗ್ತಾ ಹೋಗ್ತವೆ, ಯಾಕಂದರೆ ಈಗ ಸಿವಿಲ್ ಆಗಿದೆ, ನೆಕ್ಸ್ಟ್ CRDR, KSRP ಮತ್ತು KSISF ಕೂಡ ಇದೆ. ಹಾಗೆ PSIನೂ ಕೂಡ ನೋಡಬೇಕು, ಏನು ಕನ್ಫರ್ಮ್ ಇಲ್ಲ ಏನು, ಸೊ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಇದಲ್ಲದೆ ಮತ್ತು VO ಕೂಡ ಆಗುತ್ತೆ, ಹಾಗೆ SD FDನೂ ಕೂಡ ಇದೆ, ಮತ್ತು PDOನೂ ಕೂಡ ಇದೆ. ಹಾಗೆ ಇನ್ನೂ ಹಲವಾರು ಪೋಸ್ಟ್ಗಳಿದೆ ಸರ್, ಸರಮಾಲನೆ ಇದೆ, ನೇಮಕಾತಿಗಳ ಸರಮಾಲನೆ ಇದೆ. ಇನ್ನೇನು 2 ವರ್ಷ ಏನು ಅಧಿಕಾರಾವಧಿದೆ ಕಾಂಗ್ರೆಸ್ಸದ್ದು. ಸೊ ಅಷ್ಟರಲ್ಲಿ ಏನಿದೆ, ಅವರು 56,000 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನೀವೆಲ್ಲರೂ ಕೂಡ ಈಗಿಂದನೇ ಈ ಹಿಂದೆ ಯಾರು ಸ್ಟಡಿ ಮಾಡ್ತಾಯಿದ್ರಿ ಓಕೆ, ಅವ್ರು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ ಖಂಡಿತವಾಗ್ಲೂ ಈ ಒಂದು 56,000 ಹುದ್ದೆಗಳ ಒಳಗಾಗಿ ನಿಮ್ಗೆ ಯಾವ್ದಾರು ಒಂದು ಹುದ್ದೆ ಸಿಗುತ್ತೆ. ಇಲ್ಲ ಸರ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಯಾವ್ದಾರು ಒಂದು ಜಾಬನ್ನು ಮಾಡಬೇಕಂದ್ರೆ ಈಗ ಹೇಗಿದ್ರು 4,000 ಹುದ್ದೆಗಳ ಕಾಲಾಗಿದೆ, ಇನ್ನೊಂದು 4,000 ಹುದ್ದೆಗಳ ಕಾಲಾಗುತ್ತೆ. CRDR, KSRP ಮತ್ತು KSISF, PSI ಇನ್ನೂ ಕನ್ಫರ್ಮ್ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅಷ್ಟು ಇನ್ನು 4,000ದಲ್ಲಾದರೂ ಮತ್ತು ಈಗ ಕರೆದಿರ್ತಕ್ಕಂಥ ಈ 4,000ದಲ್ಲಿ ಒಟ್ಟು 8,000 ಹುದ್ದೆಗಳಿದೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಇಲಾಖೆಗೇನು ಬರಬೇಕಂತ ಅನ್ನೋರು ದಯವಿಟ್ಟು ಆಗಿ ಸರಿಯಾಗಿರ್ತಕ್ಕಂಥ ಒಂದು ಸಮಯನ ನಿಮಗಾಗಿ ಇಟ್ಕೊಂಡು, ಸರಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಮಾಡಿಕೊಂಡು, ಸರಿಯಾಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿದ್ದಾಗಲಿ ಖಂಡಿತವಾಗಲೂ ನೆಕ್ಸ್ಟ್ ಬರ್ತಕ್ಕಂಥ ಏನು ನೇಮಕಾತಿಗಳಿರಬಹುದು, ಹಾಗೆ ಈಗ ಆಗಿರ್ತಕ್ಕಂಥ ನೇಮಕಾತಿಗಳು ಪಕ್ಕಾ ನಿಮ್ಮೊಂದೊಂದು ಜಾಬ್ ಫಿಕ್ಸ್ ಆಗಿರ್ತದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನೊಂದು ತಾವೆಲ್ಲರೂ ಕೂಡ ಗೊಂದಲ ಆಗ್ತಿದ್ರೆ, ಸರ್ ನಾವು ಒಂದು 3 ತಿಂಗಳಾಗ್ಬೋದು ಅಂತ ಇದ್ವಿ, ಆದರೆ ನೋಟಿಫಿಕೇಷನ್ದು ಎಕ್ಸಾಮ್ ಡೇಟ್ ಇನ್ನೊಂದು 3 ತಿಂಗಳಾಗ್ಬೋದು ಅಂತ ಇದ್ವಿ, ಆದರೆ ನೋಟಿಫಿಕೇಷನಲ್ಲಿ ಎಕ್ಸಾಮ್ ಡೇಟನ್ನು ಹೊರಡಿಸಿದ್ರೆ ಸರ್ ನಮಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಯಾರು ಓದಿದ್ರಿ ಅವರಿಗೆ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ಯಾರು ಓದ್ತಿದ್ದೀರಿ ಅಲ್ಲ, ಸೊ ಖಂಡಿತವರು ನೀವೇನು ಮಾಡಿ ಅಂತಾರೆ, ಒಂದು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ಒಂದು ಕರೆಕ್ಟಾಗಿ ಒಂದು 8ರಿಂದ 9 ಅವರ್ ಏನು ಸಮಯ ಸಿಗುತ್ತೆ ನಿಮಗೆ, ಸಮಯ ತೊಗೊಂಡು ಅದನ್ನು ಏನು ಮಾಡ್ಕೊಂಡು ಒಂದು ಕರೆಕ್ಟಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಮಾಡಿಕೊಂಡು ಅಲ್ಲಿ ಯಾವ ಸಬ್ಜೆಕ್ಟ್ಗೆ ನಾವು ಯಾವ ಸಬ್ಜೆಕ್ಟನ್ನು ಕೊಡಬೇಕು, ಮತ್ತು ಇಷ್ಟು ದಿನಗಳಲ್ಲಿ ಯಾವ ಸಬ್ಜೆಕ್ಟನ್ನು ನಾವು ಫೋಕಸನ್ನು ಮಾಡ್ಕೋಬೇಕು, ಮತ್ತು ಯಾವುದನ್ನು ರಿವಿಷನ್ ಮಾಡ್ಕೋಬೇಕು, ಹಾಗೆ ಮತ್ತು ಕರೆಂಟ್ ಅಫೇರ್ಸನ್ನು ಎಷ್ಟು ಅವಧಿಯಲ್ಲಿ ಓದ್ಕೋಬೇಕು, ಹಾಗೆ ಇನ್ನು ಉಳಿತಕ್ಕಂಥ ಏನೇನು ಸ್ಟ್ರಾಟಜಿಗಳು ಬರ್ತವೆ ಸ್ವಲ್ಪ ಅದ್ರ ಬಗ್ಗೆ ಫೋಕಸನ್ನು ಮಾಡಿಕೊಂಡು ಕರೆಕ್ಟಾಗಿರ್ತಕ್ಕಂಥ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇನ್ಮೇಲೆ ಯಾರು ಈ ಹಿಂದೆ ಏನು ಮಾಕ್ ಟೆಸ್ಟನ್ನು ಬರಿತಿದ್ರಿ ಅವರು ಓಕೆ, ಅಕಸ್ಮಾತ್ ಈಗ ಯಾರು ಮಾಕ್ ಟೆಸ್ಟನ್ನು ಬರೆದಿಲ್ಲ
ನೀವೆಲ್ಲ ಪ್ರಿಪ್ರೇಷನ್ ಆಗಿದ್ದೀರಿ ಸರ್, ನಾನು ನೋಟಿಫಿಕೇಷನ್ ಆದಮೇಲೆ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು ಅಂತ ಇದ್ವಿ, ಇನ್ನೂ ಮಾಡಿಲ್ಲ ಅನ್ನೋರು ದಯವಿಟ್ಟು ಈಗಿಂದನೇ ಮಾಕ್ ಟೆಸ್ಟ್ಗೆ ಸ್ಟಾರ್ಟ್ ಮಾಡಿ. ಅದೇ ನೆಕ್ಸ್ಟ್ ಸಂಡೇ ಬರೋದಿದ್ರೆ ಅವಾಗ ನೆಕ್ಸ್ಟ್ ಸಂಡೇ ಏನು ಬರುತ್ತಲ್ಲ, ಸೊ ಅಲ್ಲಿಂದನೇ ಏನು ಮಾಡಿ ಅಂತಂದರೆ ಸೊ ಮಾಕ್ ಟೆಸ್ಟನ್ನು ಬರೀತಾವ್ರಿ. ಮಾಕ್ ಟೆಸ್ಟನ್ನು ಬರೀದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಎಲ್ಲಿ ಸ್ಟ್ಯಾಂಡರ್ಡ್ ಇದ್ರಿ, ಹಾಗೆ ಮತ್ತು ಎಲ್ಲಿ ನೀವು ಲೋ ಇದ್ರಿ, ನಿಮಗೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ, ಅಥವಾ ನಿಮ್ಗೆ ಯಾವ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಸ್ಕೋರ್ ಕಡಿಮೆ ಆಗ್ತಾಯಿದೆ, ಮತ್ತು ನಿಮ್ಮ ಟೋಟಲ್ ಸ್ಕೋರಿಂಗ್ ಎಲ್ಲಿ ಜಾಸ್ತಿ ಆಗ್ತಿದೆ ಮತ್ತು ಎಲ್ಲಿ ಕಡಿಮೆ ಆಗ್ತಿದೆ, ಎಲ್ಲಿ ಮಾರ್ಕ್ಸ್ ಹೊಂಟಿದೆ, ಸೊ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೊ ಮಾಕ್ ಟೆಸ್ಟ್ ಬರೋದಂದ್ರೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಏನು ಮಾಡಿ ಅಂತಂದರೆ ಸೊ ಮಾಕ್ ಟೆಸ್ಟನ್ನು ಬರ್ಕೊಂಡು ಹೋಗಿ, ವಾರಕ್ಕೊಂದು ಮಾಕ್ ಟೆಸ್ಟನ್ನು ಬರೀರಿ. ಹಾಗೆ ಡೈಲಿ ಒಂದು 100 ಕ್ವಶನ್ ಪೇಪರು, ಯಾವುದಾದ್ರೂ ಒಂದು ಆಲ್ರೆಡಿ KA ಕ್ವಶನ್ ಪೇಪರ್ ನಡೆಸೋದ್ರಿಂದ ಕಟ್ಟಿಮನಿ ಸರ್ ಅವರು ಒಂದು KA ಕ್ವಶನ್ ಬ್ಯಾಂಕ್ ಏನಿದೆ, ಸೊ ಅದನ್ನು ಏನು ಮಾಡಿ ತೊಗೊಂಡು ಬಿಡಿಸ್ತಾ ಹೋಗಿ ಆ ಒಂದು ಕ್ವಶನ್ ಪೇಪರ್ ಯಾವ ರೀತಿ ತೆಗೆದಿದ್ದಾರೆ, ಮತ್ತು ಇಷ್ಟು ಕ್ವಶನ್ ಪೇಪರ್ ಎಲ್ಲಿಂದ ಬಂದಿದ್ದೀವಿ, ಯಾವ ರೀತಿ ಯಾವ ಪ್ಯಾಟರ್ನ್ ಮೇಲೆ ತೆಗೆದಿದ್ದಾರೆ, ಮತ್ತು ಪೊಲಿಟಿಕಲ್ ಕ್ವಶನ್ ಹೇಗೆ ಬಂದಿದ್ದಾವೆ, ಜಿಯೋಗ್ರಫಿ ಕ್ವಶನ್ ಹೇಗೆ ಬಂದಿದೆ, ಸ್ವಲ್ಪ ಏನು ಮಾಡಿ ಅಂತಂದರೆ ಸಮಯ ಕೊಟ್ಟು ಕ್ವಶನ್ ಪೇಪರನ್ನು ಚೆನ್ನಾಗಿ ಅನಾಲಿಸಿಸ್ ಮಾಡಿ, ಚೆನ್ನಾಗಿ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿಕೊಂಡು ಏನು ಮಾಡಿ ಅಂತಂದರೆ ಸ್ಟಡಿ ಮಾಡ್ತಾ ಹೋಗಿ. ಖಂಡಿತವಾಗಲೂ ಮುಂಬರುವಂಥ ನೇಮಕಾತಿಯಲ್ಲಿ ಅಥವಾ ಈಗಿರುವಂಥ ನೇಮಕಾತಿಯಲ್ಲಿ ನೀವು ಒಂದು ಹುದ್ದೆ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಪೊಲೀಸ್ ನೋಟಿಫಿಕೇಷನ್ ತಾವೆಲ್ಲರೂ ಕಾಯ್ತಾಯಿದ್ರಿ, ಅದಕ್ಕೆ ನೋಟಿಫಿಕೇಷನ್ ಆಗಿದೆ. ಏನಿದೆ ಅಂತಂದರೆ ಸರಿಯಾಗಿರ್ತಕ್ಕಂಥ ಸ್ಟಡಿ ಮಾತ್ರ ಈಗ ನಿಮ್ಮ ಕೈಯಿಂದ ಮಾತ್ರ ಬೇಕು. ನಂತರ ಎಕ್ಸಾಮ್ ಬರೆದ ಮೇಲೆ ಅಯ್ಯೋ ಇನ್ನೊಂದು 2 ಅವರ್ ಓದಿದ್ರೆ ಆಗ್ತಿತ್ತು, ಅಥವಾ ಇನ್ನೊಂದು ಮಾರ್ಕ್ಸ್ ಬಂದಿದ್ರೆ ಆಗ್ತಿತ್ತು ಅಂತೇಳಿ ಅಲ್ಲಿ ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಮಾಡ್ಕೋಬೇಡಿ. ಅದಕ್ಕೆ ನಿಮಗೆ ಈಗ ಟೈಮ್ ಇದೆ, ಏನು 56-57 ದಿನಗಳು ಏನು ಟೈಮ್ ಇದೆ. ಸೊ ಈ ಒಂದು 56-57 ದಿನದಲ್ಲಿ ಸೊ ತುಂಬ ಎಫರ್ಟ್ ಅಂದರೆ ತುಂಬ ಎಫರ್ಟ್, 100% ಆಗಿರ್ತಕ್ಕಂಥ ಎಫರ್ಟನ್ನು ಹಾಕಿ, ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೊ ಇನ್ನಿರ್ತಕ್ಕಂಥ ಏನು ಅನ್ಅಟೆಡ್ ಆ್ಯಕ್ಟಿವಿಟೀಸ್ ಏನಿರ್ತವೆ ಸೊ ಅದನ್ನು ಸಾಧ್ಯವಾದಷ್ಟು ಬಂದ್ ಮಾಡಿ. ಆದಷ್ಟು ಎಲ್ಲಿ ಮೊಬೈಲನ್ನು ಯೂಸ್ ಮಾಡಬೇಕು ಅಲ್ಲಿ ಮೊಬೈಲನ್ನು ಯೂಸ್ ಮಾಡಿಕೊಂಡು ಸ್ಟಡಿಯನ್ನು ಮಾಡಿ. ನಿಮ್ಮ ಕ್ವಶನ್ ಪೇಪರ್ ಆಗಿರ್ಬೋದು, ಸಿಲೆಬಸ್ ಏನಾಗಿರ್ಬೋದು, ಹಾಗೆ ನಿಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಕೂಡ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಏನು ಮಾಡಿ ಅಂತ ಸ್ಟಡಿ ಮಾಡ್ತಾ ಹೋಗಿ. ಈ ಟೈಮ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಮು. ಸುಮ್ಮನೆ ಅದು ಇದು ಮಾಡ್ತಾ ಹೋಗಿ ಟೈಮನ್ನು ವೇಸ್ಟ್ ಮಾಡ್ಕೊಂಡು ನಾಳೆ ಕ್ವಶನ್ ಪೇಪರ್ ಬಂದು ಕೂಡಿ ಕ್ವಶನ್ ಪೇಪರ್ ಟಫಾಗಿ ಬಂತು ಸರ್, ನನಗೆ 1 ಮಾರ್ಕ್ಸು 2 ಮಾರ್ಕ್ಸು ಹಾಕೋದ್ರಲ್ಲಿ ಕನ್ಫ್ಯೂಸ್ ಆಯಿತು, ಎ ಹಾಕೋಕ್ಕೆ ಹೋಗಿ ಬಿ ಹಾಕಿದೆ ಸರ್, ಅಲ್ಲಿ ಹಿಂಗಾಯಿತು ಸರ್ ಅಂತ ಅದು ಏನು ಕತೆ ಇದೆಯಲ್ಲ, ಸೊ ಅದನ್ನು ಕಥೆಯನ್ನು ಹೇಳೋಕ್ಕೆ ಹೋಗಬೇಡಿ. ಆ ಕತೆಗೆ ಉತ್ತರ ಏನಪ್ಪ ಅಂದರೆ ಈಗಿರ್ತಕ್ಕಂಥ ಟೈಮ್ ಟೇಬಲ್, ಈಗಿರ್ತಕ್ಕಂಥ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ ಅಂದರೆ ಸೊ ನೆಕ್ಸ್ಟ್ ಇರ್ತಕ್ಕಂಥ ನೇಮಕಾತಿ ಆಗಿರ್ಬೋದು, ಈ ನೇಮಕಾತಿಯಲ್ಲಿ ಖಂಡಿತವಾಗ್ಲೂ ಒಂದು ಯಾವುದಾದ್ರು ಒಂದು ಪೋಸ್ಟ್ ಸಿಗುತ್ತೆ ಅಂತ ಸ್ನೇಹಿತರೆ. ಏನು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಇನ್ನಿತರ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಹಂಚ್ಕೊಡ್ತಾ ಇರ್ತೇವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇನ್ನು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೇನು ಮಾಹಿತಿಗಳು ಬೇಕು, ಅಥವಾ ಇನ್ನೂ ಏನೇನು ಮಾಹಿತಿಗಳನ್ನ ನಾನು ನೀಡಬಲ್ಲೆ ಅನ್ನೋದನ್ನು ನೋಡಿಕೊಂಡು ನಾನು ಖಂಡಿತವಾಗಲೂ ಏನು ಈ ಸಲ ಎಕ್ಸಾಮ್ ಬರೆಯೋರಾಗಿರ್ಬೋದು, ಹಾಗೆ ಮುಂಬರುವಂಥ ನೆಕ್ಸ್ಟ್ CRDR ಆಗಿರ್ಬೋದು, KSRP ಅಲ್ಲಿ ಎಕ್ಸಾಮನ್ನು ಬರೆಯೋರು ಅವರಿಗೆಲ್ಲರೂ ಕೂಡ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬರುವಂಥ ವಿಡಿಯೋಗಳನ್ನ ವೀಕ್ಷಿಸ್ಬೋದು ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ ಯಾರು ಫಿಸಿಕಲಲ್ಲಿ ವೀಕ್ ಇದ್ದೀರಿ, ಯಾರು ಫಿಸಿಕಲಲ್ಲಿ ವೀಕ್ ಇದ್ದರೆ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದು ಮಾರ್ನಿಂಗ್ 1 ಅವರು ಅಥವಾ 2 ಅವರು ವಾಕಿಂಗನ್ನು ಮಾಡಿಕೊಂಡು ಚೆಸ್ಟನ್ನು ಇನ್ಕ್ರೀಸ್ ಮಾಡ್ಕೋದಲ್ಲಿ ನಿಮ್ಮ ಒಂದು ಫೋಕಸನ್ನು ಮಾಡ್ಕೋಬೋದು. ಅವರು ಕೂಡ ಏನು ಬರೀಲ್ಲ. ಕೆಲವೊಂದಿಷ್ಟು ಜನ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಫಿಸಿಕಲ್ ವೀಕ್ ಇರ್ತಾರೆ. ಅಂಥವ್ರು ಏನು ಮಾಡಿ ಅಂತಂದರೆ ಸೊ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗಿ ಮೆಂಟಲಿ ಹೆಂಗಿದ್ರು ಸ್ಟ್ರಾಂಗೇ ಇರ್ತಾರೆ. ಸೊ ಅದನ್ನು ಕಂಪೇರ್ ಮಾಡ್ಕೊಂಡು, ಅಂದರೆ ಯಾಕಂದರೆ ಒಂದು ಪೊಲೀಸ್ ನೇಮಕಾತಿ ಅಂತ ಬಂದಾಗ ಕೇವಲ ಫಿಸಿಕಲಲ್ಲೇ ಸ್ಟ್ರಾಂಗ್ ಆಗಿರ್ತೀನಿ, ನಾನು ಮೆಂಟಲಿ ಸ್ಟ್ರಾಂಗ್ ಆಗಿರಲ್ಲ ಅಂದರೆ ಎಕ್ಸಾಮ್ ನನಗೇನು ಅವಶ್ಯಕತೆ ಇಲ್ಲ, ಬರೀ ಕೇವಲ ಫಿಸಿಕಲ್ ಮಾಡ್ಕೊಂಡ್ರೆ ಎಕ್ಸಾಮ್ ಪಾಸ್ ಆಗುತ್ತೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ ನೀವು ಫಸ್ಟ್ ಇರ್ತಕ್ಕಂಥದ್ದು ಎಕ್ಸಾಮಲ್ಲಿ ನೀವು ಕರೆಕ್ಟಾಗಿ ಎಕ್ಸಾಮ್ನ ಸ್ಕೋರ್ ಮಾಡಿಕೊಂಡ್ರೆ ಮಾತ್ರ ನೀವು ಫಿಸಿಕಲ್ಗೆ ಎಂಟ್ರಿ ಆಗ್ತಾರೆ. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ಫಿಸಿಕಲಿನೂ ಬೇಕು, ಮೆಂಟಲಿನೂ ಬೇಕು, ಎರಡೂ ಕೂಡ ಸ್ಟ್ರಾಂಗ್ ಇದ್ದಾಗ ಮಾತ್ರ ಒಂದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಥವಾ PSI ಆಗಿ ಆಯ್ಕೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲವನ್ನು ಕೂಡ ನೀವೇನು ಮಾಡೋಕ್ಕಂದರೆ ಮ್ಯಾನೇಜನ್ನು ಮಾಡಿಕೊಂಡು ಕಂಟಿನ್ಯೂ ಆಗಿ ಸ್ಟಡಿಯನ್ನು ಮಾಡಿಕೊಂಡು ಫಿಸಿಕಲಾಗಿ ಫಿಟ್ಟಾಗಿ ಇಟ್ಕೊಂಡು ಆದಾಗ ಮಾತ್ರ ಸಾಧ್ಯ ಆಗುತ್ತಾ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಸದ್ಯಕ್ಕೆ ಇರತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ನೆಕ್ಸ್ಟ್ ಇರ್ತಕ್ಕಂಥದ್ದು CRDR ಆಗಿರ್ಬೋದು, ಮತ್ತು KSRP, KSSF ಅವುಗಳೆಲ್ಲದೂ ಕೂಡ ಆದಾಗ ಅವುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಂದರೆ ಈಗಾಗಲೇ ಟೆಲಿಗ್ರಾಮ್ದಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ದೇನೆ. ಅದರ ನೋಟಿಫಿಕೇಷನ್ ಪಿನ್ ಟು ಪಿನ್ ಆಗಿ ಓದ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ನೋಟಿಫಿಕೇಷನನ್ನು ಓದ್ಕೊಂಡು ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದುವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ನಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.